ನಮಸ್ಕಾರ ರೈತ ಮಿತ್ರರೇ, ನಮ್ಮ ಮಲಪ್ರಭಾ ಅಗ್ರೋ ಟ್ರೇಡರ್ಸ್ ಕೃಷಿ ಮಾಹಿತಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹತ್ತಿ ಬೆಳೆಯಲ್ಲಿ ಬರ್ತಕ್ಕಂಥ ನೀವೇನು ಕೆಬ್ಬನ್ ರೋಗ ಅಂತ ಕರಿತೀರಲ್ಲ, ಅದರ ಬಗ್ಗೆ ಇವತ್ತು ಮಾಹಿತಿ ತಿಳಿದುಕೊಳ್ಳೋಣ. ಎಲೆಗಳ ಅಂಚು ಕೆಂಪು ಅಥವಾ ಕಂದು ಬಣ್ಣಕ್ಕೆ ತಿರುಗೋದ್ರ ಜೊತೆಗೆ ಎಲೆಯ ಮಧ್ಯಭಾಗದಲ್ಲಿ ಇಲ್ಲಿ ತೋರಿಸ್ತಿದೀವಿ ನೋಡಿ, ಈ ರೀತಿ ಚುಕ್ಕಿ ಅಥವಾ ಸಣ್ಣ ಸಣ್ಣ ಕಲೆಗಳು ಕಾಣಿಸ್ತಾ ಇದ್ರೆ ಇದನ್ನು ನೀವು ಕೇವಲ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಅಂತ ಕನ್ಸಿಡರ್ ಮಾಡದೆ ಈ ರೀತಿಯ ಲಕ್ಷಣಗಳು ಕಂಡು ಬಂದಾಗ ನೀವು ಎರಡು ಕಾರಣಗಳನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಒಂದು ಫಂಗಲ್ ಲೀಫ್ ಸ್ಪಾಟ್ ಅಂದರೆ ಎಲೆ ಚುಕ್ಕೆ ರೋಗ, ಇಲ್ಲೇನು ಚುಕ್ಕೆಗಳು ಕಾಣಿಸ್ತಾ ಇದೆಯಲ್ಲ ಎಲೆ ಚುಕ್ಕೆ ರೋಗ. ಇನ್ನೊಂದು ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಅಂದರೆ ಪೊಟ್ಯಾಷಿಯಂ ಅಥವಾ ಮ್ಯಾಗ್ನೀಷಿಯಂ, ಈ ಎರಡರ ಕೊರತೆ ಜಾಸ್ತಿ ಕಂಡು ಬಂದಾಗ ಈ ರೀತಿ ಎಲೆಗಳ ಅಂಚು ಕಂದು ಬಣ್ಣಕ್ಕೆ ಅಥವಾ ಕೆಂಪು ಬಣ್ಣಕ್ಕೆ ತಿರುಗ್ತವೆ. ಮೊದಲನೇದಾಗಿ ನಾವು ಫಂಗಲ್ ಲೀಫ್ ಸ್ಪಾಟ್ ಅಂದರೆ ಎಲೆ ಚುಕ್ಕೆ ರೋಗದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ಬೋದು ನೀವೀಗ, ಇಲ್ಲಿಗ ಸಣ್ಣ ಸಣ್ಣ ಎಲೆ ಚುಕ್ಕೆಗಳು ಅಥವಾ ಅನಿಯಮಿತ ಆಕಾರದಲ್ಲಿ ಇಲ್ಲಿ ಚುಕ್ಕೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಇದರ ಒಂದು ತೀವ್ರತೆ ಹೆಚ್ಚಾದಾಗ ಏನಾಗುತ್ತಪ್ಪ ಅಂದರೆ ಒಂದು ಸಣ್ಣ ಚುಕ್ಕೆಗಳು ಒಂದಕ್ಕೊಂದು ಸೇರ್ಕೊಂಡು ದೊಡ್ಡದಾಗಿ ಮುಂದೆ ಎಲೆ ಒಣಗುವಂಥ ಚಾನ್ಸ್ ಕೂಡ ಇರುತ್ತೆ. ಅಂದರೆ ಎಲೆ ಬೇಗನೆ ಒಣಗಿ ಉದುರುವಂಥ ಚಾನ್ಸ್ ಕೂಡ ಇರುತ್ತೆ. ಇಲ್ಲಿ ನೀವು ಕನ್ಸಿಡರ್ ಮಾಡ್ಬೋದು, ಇಲ್ಲಿ ನೋಡಿ ಪೂರ್ತಿಯಾಗಿ ಒಣಗಿ ಉದುರುವಂಥ ಚಾನ್ಸ್ ಇರುತ್ತೆ. ಇನ್ನೊಂದೇನಪ್ಪ ಅಂದರೆ ಮಳೆ ಜಾಸ್ತಿ ಇದ್ದು ಆಮೇಲೆ ಗಾಳಿಯ ಸಂಚಾರ ಕಡಿಮೆ ಇದ್ದು ಹೊಲದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಈ ಒಂದು ರೋಗದ ಹರಡುವಿಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಒಂದು ರೋಗ ಬಂದಾಗ ನೀವು ಆದಷ್ಟು ತೇವಾಂಶವನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಂದ್ರೆ ಅತಿಯಾಗಿ ಭೂಮಿ ಒಣಗಲಿಕ್ಕೂ ಬಿಡಬಾರ್ದು, ಅತಿಯಾಗಿ ತೇವಾಂಶ ಆಗಲಿಕ್ಕೂ ಬಿಡಬಾರ್ದು. ಅಂದರೆ ಸರಿಯಾದ ರೀತಿಯಲ್ಲಿ ನೀವು ನೀರು ಹಾಯಿಸೋದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಇನ್ನು ಎರಡನೆಯ ಕಾರಣ ಪೊಟ್ಯಾಷಿಯಂ ಕೊರತೆ. ಹತ್ತಿ ಬೆಳೆಯಲ್ಲಿ ಈ ಪೊಟ್ಯಾಷಿಯಂನ ಪ್ರಾಮುಖ್ಯತೆ ತುಂಬ ಇರುತ್ತೆ. ಅಂದರೆ ದಲ್ಲಿನ ನೀರಿನ ಸಮತೋಲನ ಆಗಿರ್ಬೋದು, ಆಮೇಲೆ ಆಹಾರ ತಯಾರಿಕೆ ಮತ್ತು ಕಾಯಿಗಳ ಬೆಳವಣಿಗೆಗೆ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಇದರ ಒಂದು ಕೊರತೆ ಹೆಚ್ಚಾದಾಗ ಹತ್ತಿ ಬೆಳೆಯಲ್ಲಿ ಅಂದರೆ ಹಳೆ ಎಲೆಗಳಲ್ಲಿ ಇಲ್ಲಿ ನೋಡ್ಬೋದು ನಿಮಗೆ, ಹಳೆ ಎಲೆಗಳಲ್ಲಿ ಮೊದಲನೇದಾಗಿ ಅಂಚುಗಳು ಹಳದಿ ವರ್ಣಕ್ಕೆ ತಿರುಗಿ ನಂತರ ಇದರ ಒಂದು ತೀವ್ರತೆ ಹೆಚ್ಚಾದಾಗ ಇಲ್ಲಿದೆ ನೋಡಿ, ಈ ರೀತಿ ಕೆಂಪು ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತೆ. ಇನ್ನೂ ಇದರ ಒಂದು ರೋಗದ ಅಥವಾ ಈ ಒಂದು ಪೊಟ್ಯಾಷಿಯಂನ ಕೊರತೆ ಹೆಚ್ಚಾದಾಗ ಎಲೆಗಳು ಪೂರ್ತಿಯಾಗಿ ಒಣಗಿ ಈ ರೀತಿ ಉದುರುವಂಥ ಸಾಧ್ಯತೆ ತುಂಬ ಇರುತ್ತೆ. ಈ ರೀತಿ ಅಂದರೆ ಇವಾಗ ತೇವಾಂಶ ಜಾಸ್ತಿ ಇದ್ದು ಗಾಳಿಯ ಒಂದು ಸಂಚಾರ ಕಡಿಮೆ ಆದಾಗ ಈ ಒಂದು ಎಲೆ ಚುಕ್ಕೆ ರೋಗ ಅಂದರೆ ಇದೇನು ಫಂಗಲ್ ಲೀಫ್ ಸ್ಪಾಟ್ ಆಗಿರ್ಬೋದು, ಆಮೇಲೆ ಈ ಪೊಟ್ಯಾಷಿಯಂನ ಕೊರತೆ ಹೆಚ್ಚಾಗಿ ಅಂದರೆ ಎರಡೂ ಒಂದೇ ಹೊಲದಲ್ಲಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಒಂದು ಎಲೆ ಚುಕ್ಕೆ ರೋಗವನ್ನು ತಡೆಗಟ್ಟಲಿಕ್ಕೆ ನೀವು ಶಿಲೀಂಧ್ರನಾಶಕವನ್ನು ಸಿಂಪಡಿಸಬೇಕಾಗುತ್ತೆ. ಇವಾಗ ಉದಾಹರಣೆಗೆ ಪ್ರೊಪಿಕೋನಜೋಲ್ 25% ಅಂದರೆ ಸಿಜೆಂಟಾ ಕಂಪ್ನಿಯ ಟೀಲ್ಟ್ ಆಗಿರ್ಬೋದು, ಆಮೇಲೆ ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಡೈಫೆನಿಕೋನಜೋಲ್, ಸಿಜೆಂಟಾ ಕಂಪ್ನಿಯ ಮಿಸ್ಟರ್ ಟಾಪ್, ಆಮೇಲೆ ಶ್ರೀಕಾರ್ ಕಂಪ್ನಿಯ ಶ್ರೀ ಸ್ಟಾರ್ ಟಾಪ್ ಅಂತ ಬರುತ್ತೆ. ಆಮೇಲೆ ಕೊನಿಕಾ ಅಂತ ಬರುತ್ತೆ ಧನುಕಾ ಕಂಪ್ನಿದು, ಅಂದರೆ ಕಾಸ್ಕೋಮೈಸಿನ್ ಪ್ಲಸ್ ಕಾಪರ್ ಆಕ್ಸಿಕ್ಲೋರೈಡ್, ಈ ಒಂದು ಕಂಟೆಂಟ್ ಇರ್ತಕ್ಕಂತಹ ಕೆಮಿಕಲ್ನ ನೀವು ಬಳಸೋದ್ರಿಂದ ಈ ಒಂದು ಶಿಲೀಂಧ್ರ ರೋಗವನ್ನು ನೀವು ತಡೆಗಟ್ಬೋದು. ಇದರ ಜೊತೆಗೆ ನೀವು ಪೊಟ್ಯಾಷಿಯಂ ಕೊರತೆ ಕಂಡು ಬಂದಾಗ ನೀವು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ, ಅಂದರೆ ಅದರಲ್ಲಿ ಕೊರತೆ ಎಷ್ಟು ಕಂಡು ಬಂದಿರುತ್ತಲ್ಲ ಅದರ ಒಂದು ಆಧಾರದ ಮೇಲೆ ನೀವು ಪೊಟ್ಯಾಷಿಯಂ ಗೊಬ್ಬರವನ್ನು ನೀವು ನೀಡಬೇಕಾಗುತ್ತೆ. ಇವಾಗ ಉದಾಹರಣೆಗೆ ನೀವು ಕಾಯಿ ಕಟ್ಟುವ ಹಂತದಲ್ಲಿ 13-0-45 ಅಂದರೆ ಪೊಟ್ಯಾಷಿಯಂ ನೈಟ್ರೇಟ್ ಆಗಿರ್ಬೋದು, ಆಮೇಲೆ 00-50 ಪೊಟ್ಯಾಷಿಯಂ ಸಲ್ಫೇಟು, ಈ ಥರದ ಒಂದು ನೀರಿನಲ್ಲಿ ಕರಗುವ ಅಂದರೆ ವಾಟರ್ ಸೊಲ್ಯುಬಲ್ ಗೊಬ್ಬರವನ್ನು ನೀಡೋದ್ರ ಮುಖಾಂತರ ಪೊಟ್ಯಾಷಿಯಂನ ಕೊರತೆಯನ್ನು ನೀವು ನೀಗಿಸಬಹುದು. ಸೊ ಹಾಗಾಗಿ ರೈತ ಬಾಂಧವರೇ, ನೀವು ಎಲೆಗಳ ಅಂಚು ಕೆಂಪಾಗಿದೆ ಅಂತ ಬರೀ ಪೊಟ್ಯಾಷಿಯಂ ಕೊರತೆ ಅಥವಾ ಎಲೆ ಚುಕ್ಕೆ ರೋಗ ಅಂದರೆ ಒಂದನ್ನೇ ಕನ್ಸಿಡರ್ ಮಾಡದೆ ಎರಡನ್ನೂ ಅಂದರೆ ಎಲೆ ಚುಕ್ಕೆ ರೋಗ ಪ್ಲಸ್ ಈ ಒಂದು ಪೋಷಕಾಂಶದ ಕೊರತೆ ಎರಡನ್ನೂ ಗಮನಿಸಿ ನೀವು ಸರಿಯಾದ ಸಮಯಕ್ಕೆ ರೋಗ ನಿಯಂತ್ರಣ, ಆಮೇಲೆ ಪೋಷಕಾಂಶಗಳ ಸಮತೋಲನ ಹಾಗೂ ಸರಿಯಾದ ರೀತಿಯಲ್ಲಿ ನೀವು ನೀರಿನ ಒಂದು ನಿರ್ವಹಣೆಯನ್ನು ಮಾಡಿದಾಗ ನಿಮ್ಮ ಹತ್ತಿ ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಮತ್ತು ಇಳುವರಿಯನ್ನು ಕಾಣ್ಬೋದು. ಇದೇ ರೀತಿ ಕೃಷಿ ಸಂಬಂಧಿತ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಮಲಪ್ರಭಾ ಅಗ್ರೋ ಟ್ರೇಡರ್ಸ್ ಪೇಜನ್ನು ಹಿಂದೆ ಫಾಲೋ ಮಾಡಿ. ಹಾಗೆಯೇ ನಮ್ಮ ಮಲಪ್ರಭಾ ಅಗ್ರೋ ಟ್ರೇಡರ್ಸ್ನ ಉತ್ಪನ್ನಗಳು ಬೇಕಾದಲ್ಲಿ 9353769873 ಈ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು.